ಇನ್ನು ಮಂಗಳೂರಿನಲ್ಲಿ LPG ಗ್ಯಾಸ್ ಖಾಲಿ ಅಂತ ಹೇಳಲಾಗ್ತಾ ಇದೆ. ನಗರದ ಬಹುತೇಕ ಬಂಗಳಲ್ಲಿ ಗ್ಯಾಸ್ ಸಿಗ್ತಾ ಇಲ್ಲ. ಆಟೋಗಳಿಗೆ ಗ್ಯಾಸ್ ಅನ್ನು ತುಂಬಿಸೋದಕ್ಕೆ ಮಂಗಳೂರಲ್ಲೂ ಕೂಡ ಆಟೋ ಚಾಲಕರು ಪರದಾಡ್ತಾ ಇದ್ದಾರೆ. ಯಾಕಂದ್ರೆ LPG ಗ್ಯಾಸ್ ಖಾಲಿ ಅಂತ ಹೇಳಿ ಬೋರ್ಡ್ಗಳನ್ನು ಹಾಕಲಾಗ್ತಾ ಇದೆಯಂತೆ. ಗ್ಯಾಸ್ ಸಿಗದೆ ಆಟೋ ಚಾಲಕರು ವಾಪಸ್ ಆಗ್ತಿದ್ದಾರೆ. ಮಂಗಳೂರು ನಗರದಲ್ಲಿ 7ಕ್ಕೂ ಅಧಿಕ ಗ್ಯಾಸ್ ಬಂಕ್ಗಳಿದೆ. ಅದೆಲ್ಲವೂ ಕೂಡ ಈಗ ಕ್ಲೋಸ್ ಆಗುವ ಹಂತಕ್ಕೆ ಬಂದಿದೆ. ಅಂದರೆ ಗ್ಯಾಸ್ ಸಿಗ್ತಾ ಇಲ್ಲ. ಆಟೋ ಚಾಲಕರು ಪರದಾಡ್ತಾ ಇದ್ದಾರೆ. ನಾವು ನಮ್ಮ ಪರಿಸ್ಥಿತಿ ಹೇಳಿದರೆ ಆಚೆಗೆ ಸಾಯ್ಲಿಕ್ಕಲ್ಲ, ಈಚೆಗೆ ಬೀಳಲಿಕ್ಕೂ ಇಲ್ಲ. ಇದು ಹೇಳಿದರೆ ಮಗಳಿಗೆ ಎಜುಕೇಷನ್ ಕೊಡಬೇಕು, ನಮ್ಮದು ಮನೆದು ಒಬ್ಬನೇ ನೋಡಬೇಕು. ಇವರಿಗೆ ಗೌರ್ಮೆಂಟ್ ಜಾಬಿನವ್ರು ಪ್ರತಿ ತಿಂಗಳು ಇದು ಯಾವುದೋ ಪ್ರತಿ ವರ್ಷ ಸಂಬಳ ಏರ್ಕೊಂಡು ಹೋಗ್ತದೆ. ಮತ್ತೊಂದು ವಿಷಯ ಅಂತ ಹೇಳಿದರೆ ಇಲ್ಲಿ ರಿಟೈರ್ಡ್ ಆದವರು ಆಟೋ ತೆಗೆಯೋದು, ಪಾರ್ಟ್ ಟೈಮ್ ದುಡಿಯೋದು, ಆಟೋ ರಿಕ್ಷಾ ಜಾಸ್ತಿ ಆಗಿದೆ. ಇಲ್ಲಿ ಆಲ್ರೆಡಿ ಜಾಸ್ತಿ ಆಗಿದೆ. ಅದು ಪ್ರಾಬ್ಲಮ್ ಏನಿಲ್ಲ ಸರ್, ನಮಗೆ ದುಡಿಯುವವರು 3,000 ಆಟೋ ಇದೆ. ನಾವು ಇದೇ ಜೀವನ ಮಾಡೋದು. ನಮ್ಮ ಮಕ್ಕಳಿಗೆ, ಹೆಂಡತಿ ಮಕ್ಕಳಿಗೆ, ಮನೆಯವರಿಗೆ ಖರ್ಚಿಗೆ ಎಲ್ಲ ಆಗಬೇಕು. ಇದರ ನಂಬಿಕೊಂಡು ನಾವು ದುಡಿಯೋದು. ನಮಗೆ ಯಾವ ಪಂಪಲ್ಲಿ ಹೋದರೂ ಸಹ ಗ್ಯಾಸ್ ಇಲ್ಲ ಅಂತ ಹೇಳ್ತಾರೆ. ಎಲ್ಲೂ ನೋಡಿದರೂ ಗ್ಯಾಸ್ ಇಲ್ಲ. ಅಲ್ಲಿ ಲೈನ್ ನಿಲ್ಲೋದು, ಸ್ವಲ್ಪ ಆಗುವಾಗ ಗ್ಯಾಸ್ ಖಾಲಿ ಅಂತ ಪುನಃ ಬರೋದು. ಎಲ್ಲೆಲ್ಲಿ ರೋಡ್ ಸೈಡಲ್ಲಿ ಬಾಕಿ ಆಗೋದು. ನಾವು ಎಂತ ಮಾಡೋದು? ನಮ್ಮ ಸಮಸ್ಯೆ ಯಾರು ಕೇಳ್ತಾರೆ ನೋಡಿ ಅಂತೆ. ಕಪಿತಾಣಕ್ಕೆ ಹೋದ್ವಿ, ಪಡಿಲಿಗೆ ಹೋದ್ವಿ, ಇಲ್ಲಿ ಬಂದೆ ಬಲ್ಮಠದಲ್ಲಿ, ಇಲ್ಲಿ ಎಲ್ಲೂ ಇಲ್ಲ ಗ್ಯಾಸು. ಎಲ್ಲ ಕಡೆಗೆ ಹೋಗಿ ನಿನ್ನೆ ಬೀಚ್ ರೋಡ್ಗೆ ಹೋಗಿ ಬಂದದ್ದು. ಇಲ್ಲಿಂದ ಬೀಚ್ ರೋಡ್ಗೆ 24 ಕಿಲೋಮೀಟ್ರ್ ಹೋಗಿ ಸಿಗಲಿಲ್ಲ, ಪುನಃ ಖಾಲಿ ಬಂದದ್ದು. ಈ ಸಮಸ್ಯೆನ ಯಾರ ಹತ್ರ ಹೇಳೋದು ನಾವು? ಇಲ್ಲ ಇಲ್ಲಿ ಎಲ್ಲೂ ಇಲ್ಲ, ಎಲ್ಲೂ ಗ್ಯಾಸ್ ಇಲ್ಲ. ಇಲ್ಲಿ ಒಂದು ದಿವಸ ಬರ್ತದೆ, ಅದು ಎಲ್ಲ ಗಾಡಿ ಲೈನ್ ಇರ್ತದೆ, ಖಾಲಿ ಆಗ್ತದೆ, ಪುನಃ ನಾಳೆ ಇಲ್ಲ. ಒಂದು 3 ದಿವಸ ಈಗ ಸಮಸ್ಯೆ ಕಷ್ಟ ಅಂದರೆ ತುಂಬ ಆಗ್ತದೆ. ಇನ್ನು ಮಂಗಳೂರಿನಲ್ಲಿ LPG ಗ್ಯಾಸ್ ಖಾಲಿ ಅಂತ ಹೇಳಲಾಗ್ತಾ ಇದೆ. ನಗರದ ಬಹುತೇಕ ಬಂಗಳಲ್ಲಿ ಗ್ಯಾಸ್ ಸಿಗ್ತಾ ಇಲ್ಲ. ಆಟೋಗಳಿಗೆ ಗ್ಯಾಸ್ ಅನ್ನು ತುಂಬಿಸೋದಕ್ಕೆ ಮಂಗಳೂರಲ್ಲೂ ಕೂಡ ಆಟೋ ಚಾಲಕರು ಪರದಾಡ್ತಾ ಇದ್ದಾರೆ. ಯಾಕಂದ್ರೆ LPG ಗ್ಯಾಸ್ ಖಾಲಿ ಅಂತ ಹೇಳಿ ಬೋರ್ಡ್ಗಳನ್ನು ಹಾಕಲಾಗ್ತಾ ಇದೆಯಂತೆ. ಗ್ಯಾಸ್ ಸಿಗದೆ ಆಟೋ ಚಾಲಕರು ವಾಪಸ್ ಆಗ್ತಿದ್ದಾರೆ. ಮಂಗಳೂರು ನಗರದಲ್ಲಿ 7ಕ್ಕೂ ಅಧಿಕ ಗ್ಯಾಸ್ ಬಂಕ್ಗಳಿದೆ. ಅದೆಲ್ಲವೂ ಕೂಡ ಈಗ ಗ್ಯಾಸ್ ಸಿಗ್ತಾ ಇಲ್ಲ. ಆಟೋ ಚಾಲಕರು ಪರದಾಡ್ತಾ ಇದ್ದಾರೆ. ನಾವು ನಮ್ಮ ಪರಿಸ್ಥಿತಿ ಹೇಳಿದರೆ ಆಚೆಗೆ ಸಾಯ್ಲಿಕ್ಕಲ್ಲ, ಈಚೆಗೆ ಬೀಳಲಿಕ್ಕೂ ಇಲ್ಲ. ಇದು ಹೇಳಿದರೆ ಮಗಳಿಗೆ ಎಜುಕೇಷನ್ ಕೊಡಬೇಕು, ನಮ್ಮದು ಮನೆದು ಒಬ್ಬನೇ ನೋಡಬೇಕು. ಇವರಿಗೆ ಗೌರ್ಮೆಂಟ್ ಜಾಬಿನವ್ರು ಪ್ರತಿ ತಿಂಗಳು ಇದು ಯಾವುದೋ ಪ್ರತಿ ವರ್ಷ ಸಂಬಳ ಏರ್ಕೊಂಡು ಹೋಗ್ತದೆ. ಮತ್ತೊಂದು ವಿಷಯ ಅಂತ ಹೇಳಿದರೆ ಇಲ್ಲಿ ರಿಟೈರ್ಡ್ ಆದವರು ಆಟೋ ತೆಗೆಯೋದು, ಪಾರ್ಟ್ ಟೈಮ್ ದುಡಿಯೋದು, ಆಟೋ ರಿಕ್ಷಾ ಜಾಸ್ತಿ ಆಗಿದೆ. ಇಲ್ಲಿ ಆಲ್ರೆಡಿ ಜಾಸ್ತಿ ಆಗಿದೆ. ಅದು ಪ್ರಾಬ್ಲಮ್ ಏನಿಲ್ಲ ಸರ್, ನಮಗೆ ದುಡಿಯುವವರು 3,000 ಆಟೋ ಇದೆ. ನಾವು ಇದೇ ಜೀವನ ಮಾಡೋದು. ನಮ್ಮ ಮಕ್ಕಳಿಗೆ, ಹೆಂಡತಿ ಮಕ್ಕಳಿಗೆ, ಮನೆಯವರಿಗೆ ಖರ್ಚಿಗೆ ಎಲ್ಲ ಆಗಬೇಕು. ಇದರ ನಂಬಿಕೊಂಡು ನಾವು ದುಡಿಯೋದು. ನಮಗೆ ಯಾವ ಪಂಪಲ್ಲಿ ಹೋದರೂ ಸಹ ಗ್ಯಾಸ್ ಇಲ್ಲ ಅಂತ ಹೇಳ್ತಾರೆ. ಎಲ್ಲೂ ನೋಡಿದರೂ ಗ್ಯಾಸ್ ಇಲ್ಲ. ಅಲ್ಲಿ ಲೈನ್ ನಿಲ್ಲೋದು, ಸ್ವಲ್ಪ ಆಗುವಾಗ ಗ್ಯಾಸ್ ಖಾಲಿ ಅಂತ ಪುನಃ ಬರೋದು. ಎಲ್ಲೆಲ್ಲಿ ರೋಡ್ ಸೈಡಲ್ಲಿ ಬಾಕಿ ಆಗೋದು. ನಾವು ಎಂತ ಮಾಡೋದು? ನಮ್ಮ ಸಮಸ್ಯೆ ಯಾರು ಕೇಳ್ತಾರೆ ನೋಡಿ ಅಂತೆ. ಕಪಿತಾಣಕ್ಕೆ ಹೋದ್ವಿ, ಪಡಿಲಿಗೆ ಹೋದ್ವಿ, ಇಲ್ಲಿ ಬಂದೆ ಬಲ್ಮಠದಲ್ಲಿ, ಇಲ್ಲಿ ಎಲ್ಲೂ ಇಲ್ಲ ಗ್ಯಾಸು. ಎಲ್ಲ ಕಡೆಗೆ ಹೋಗಿ ನಿನ್ನೆ ಬೀಚ್ ರೋಡ್ಗೆ ಹೋಗಿ ಬಂದದ್ದು. ಇಲ್ಲಿಂದ ಬೀಚ್ ರೋಡ್ಗೆ 24 ಕಿಲೋಮೀಟ್ರ್ ಹೋಗಿ ಸಿಗಲಿಲ್ಲ, ಪುನಃ ಖಾಲಿ ಬಂದದ್ದು. ಈ ಸಮಸ್ಯೆನ ಯಾರ ಹತ್ರ ಹೇಳೋದು ನಾವು? ಇಲ್ಲ ಇಲ್ಲಿ ಎಲ್ಲೂ ಇಲ್ಲ, ಎಲ್ಲೂ ಗ್ಯಾಸ್ ಇಲ್ಲ. ಇಲ್ಲಿ ಒಂದು ದಿವಸ ಬರ್ತದೆ, ಅದು ಎಲ್ಲ ಗಾಡಿ ಲೈನ್ ಇರ್ತದೆ, ಖಾಲಿ ಆಗ್ತದೆ, ಪುನಃ ನಾಳೆ ಇಲ್ಲ. ಒಂದು 3 ದಿವಸ ಈಗ. ಇನ್ನು ಮಂಗಳೂರಿನಲ್ಲಿ LPG ಗ್ಯಾಸ್ ಖಾಲಿ ಅಂತ ಹೇಳಲಾಗ್ತಾ ಇದೆ. ನಗರದ ಬಹುತೇಕ ಬಂಗಳಲ್ಲಿ ಗ್ಯಾಸ್ ಸಿಗ್ತಾ ಇಲ್ಲ. ಆಟೋಗಳಿಗೆ ಗ್ಯಾಸ್ ಅನ್ನು ತುಂಬಿಸೋದಕ್ಕೆ ಮಂಗಳೂರಲ್ಲೂ ಕೂಡ ಆಟೋ ಚಾಲಕರು ಪರದಾಡ್ತಾ ಇದ್ದಾರೆ. ಯಾಕಂದ್ರೆ LPG ಗ್ಯಾಸ್ ಖಾಲಿ ಅಂತ ಹೇಳಿ ಬೋರ್ಡ್ಗಳನ್ನು ಹಾಕಲಾಗ್ತಾ ಇದೆಯಂತೆ. ಗ್ಯಾಸ್ ಸಿಗದೆ ಆಟೋ ಚಾಲಕರು ವಾಪಸ್ ಆಗ್ತಿದ್ದಾರೆ. ಮಂಗಳೂರು ನಗರದಲ್ಲಿ 7ಕ್ಕೂ ಅಧಿಕ ಗ್ಯಾಸ್ ಬಂಕ್ಗಳಿದೆ. ಅದೆಲ್ಲವೂ ಕೂಡ ಈಗ ಗ್ಯಾಸ್ ಸಿಗ್ತಾ ಇಲ್ಲ. ಆಟೋ ಚಾಲಕರು ಪರದಾಡ್ತಾ ಇದ್ದಾರೆ. ನಾವು ನಮ್ಮ ಪರಿಸ್ಥಿತಿ ಹೇಳಿದರೆ ಆಚೆಗೆ ಸಾಯ್ಲಿಕ್ಕಲ್ಲ, ಈಚೆಗೆ ಬೀಳಲಿಕ್ಕೂ ಇಲ್ಲ. ಇದು ಹೇಳಿದರೆ ಮಗಳಿಗೆ ಎಜುಕೇಷನ್ ಕೊಡಬೇಕು, ನಮ್ಮದು ಮನೆದು ಒಬ್ಬನೇ ನೋಡಬೇಕು. ಇವರಿಗೆ ಗೌರ್ಮೆಂಟ್ ಜಾಬಿನವ್ರು ಪ್ರತಿ ತಿಂಗಳು ಇದು ಯಾವುದೋ ಪ್ರತಿ ವರ್ಷ ಸಂಬಳ ಏರ್ಕೊಂಡು ಹೋಗ್ತದೆ. ಮತ್ತೊಂದು ವಿಷಯ ಅಂತ ಹೇಳಿದರೆ ಇಲ್ಲಿ ರಿಟೈರ್ಡ್ ಆದವರು ಆಟೋ ತೆಗೆಯೋದು, ಪಾರ್ಟ್ ಟೈಮ್ ದುಡಿಯೋದು,
ಆಟೋ ರಿಕ್ಷಾ ಜಾಸ್ತಿ ಆಗಿದೆ ಇಲ್ಲಿ, ಆಲ್ರೆಡಿ ಜಾಸ್ತಿ ಆಗಿದೆ. ಆದರೆ ಪ್ರಾಬ್ಲಮ್ ಏನಿಲ್ಲ ಸರ್, ನಮಗೆ ದುಡಿಯುವವರು 3,000 ಆಟೋ ಇದೆ. ನಾವು ಇದೇ ಜೀವನ ಮಾಡೋದು. ನಮ್ಮ ಮಕ್ಕಳಿಗೆ, ಹೆಂಡತಿ ಮಕ್ಕಳಿಗೆ, ಮನೆಯವರಿಗೆ ಖರ್ಚಿಗೆ ಎಲ್ಲ ಆಗಬೇಕು. ಇದರ ನಂಬಿಕೊಂಡು ನಾವು ದುಡಿಯೋದು. ನಮಗೆ ಯಾವ ಪಂಪಲ್ಲಿ ಹೋದರೂ ಸಹ ಗ್ಯಾಸ್ ಇಲ್ಲ ಅಂತ ಹೇಳ್ತಾರೆ. ಎಲ್ಲೂ ನೋಡಿದರೂ ಗ್ಯಾಸ್ ಇಲ್ಲ. ಅಲ್ಲಿ ಲೈನ್ ನಿಲ್ಲೋದು, ಸ್ವಲ್ಪ ಹೋಗುವಾಗ ಗ್ಯಾಸ್ ಖಾಲಿ ಅಂತ ಪುನಃ ಬರೋದು. ಎಲ್ಲೆಲ್ಲಿ ರೋಡ್ ಸೈಡಲ್ಲಿ ಬಾಕಿ ಆಗೋದು. ನಾವು ಎಂತ ಮಾಡೋದು? ನಮ್ಮ ಸಮಸ್ಯೆ ಯಾರು ಕೇಳ್ತಾರೆ ನೋಡಿ ಅಂತೆ. ಕಪಿತಾನಕ್ಕೆ ಹೋದ್ವಿ, ಪಡೀಲಿಗೆ ಹೋದ್ವಿ, ಇಲ್ಲಿ ಬಂದೆ ಬಲ್ಮಠದಲ್ಲಿ, ಇಲ್ಲಿ ಎಲ್ಲೂ ಇಲ್ಲ ಗ್ಯಾಸು. ಎಲ್ಲ ಕಡೆಗೆ ಹೋಗಿ ನಿನ್ನೆ ಬೀಚ್ ರೋಡ್ಗೆ ಹೋಗಿ ಬಂದದ್ದು. ಇಲ್ಲಿಂದ ಬೀಚ್ ರೋಡ್ಗೆ 24 ಕಿಲೋಮೀಟ್ರ್ ಹೋಗಿ ಸಿಗಲಿಲ್ಲ, ಪುನಃ ಖಾಲಿ ಬಂದದ್ದು. ಈ ಸಮಸ್ಯೆನ ಯಾರ ಹತ್ರ ಹೇಳೋದು ನಾವು? ಇಲ್ಲ ಇಲ್ಲಿ ಎಲ್ಲೂ ಇಲ್ಲ, ಎಲ್ಲೂ ಗ್ಯಾಸ್ ಇಲ್ಲ. ಇಲ್ಲಿ ಒಂದು ದಿವಸ ಬರ್ತದೆ, ಅದು ಎಲ್ಲ ಗಾಡಿ ಲೈನ್ ಇರ್ತದೆ, ಖಾಲಿ ಆಗ್ತದೆ, ಪುನಃ ನಾಳೆ ಇಲ್ಲ. ಒಂದು 3 ದಿವಸ ಈಗ ಇನ್ನು ಮಂಗಳೂರಿನಲ್ಲಿ LPG ಗ್ಯಾಸ್ ಖಾಲಿ ಅಂತ ಹೇಳಲಾಗ್ತಾ ಇದೆ. ನಗರದ ಬಹುತೇಕ ಬಂಗಳಲ್ಲಿ ಗ್ಯಾಸ್ ಸಿಗ್ತಾ ಇಲ್ಲ. ಆಟೋಗಳಿಗೆ ಗ್ಯಾಸ್ ಅನ್ನು ತುಂಬಿಸೋದಕ್ಕೆ ಮಂಗಳೂರಲ್ಲೂ ಕೂಡ ಆಟೋ ಚಾಲಕರು ಪರದಾಡ್ತಾ ಇದ್ದಾರೆ. ಯಾಕಂದ್ರೆ LPG ಗ್ಯಾಸ್ ಖಾಲಿ ಅಂತ ಹೇಳಿ ಬೋರ್ಡ್ಗಳನ್ನು ಹಾಕಲಾಗ್ತಾ ಇದೆಯಂತೆ. ಗ್ಯಾಸ್ ಸಿಗದೆ ಆಟೋ ಚಾಲಕರು ವಾಪಸ್ ಆಗ್ತಿದ್ದಾರೆ. ಮಂಗಳೂರು ನಗರದಲ್ಲಿ 7ಕ್ಕೂ ಅಧಿಕ ಗ್ಯಾಸ್ ಬಂಕ್ಗಳಿದೆ, ಅದೆಲ್ಲವೂ ಕೂಡ ಈಗ ಗ್ಯಾಸ್ ಸಿಗ್ತಾ ಇಲ್ಲ. ಆಟೋ ಚಾಲಕರು ಪರದಾಡ್ತಾ ಇದ್ದಾರೆ. ನಾವು ನಮ್ಮ ಪರಿಸ್ಥಿತಿ ಹೇಳಿದರೆ, ಆಚೆಗೆ ಸಾಯ್ಲಿಕ್ಕಲ್ಲ, ಈಚೆಗೆ ಬಿಡಲಿಕ್ಕೂ ಇಲ್ಲ. ಇದು ಹೇಳಿದರೆ ಮಗಳಿಗೆ ಎಜುಕೇಷನ್ ಕೊಡಬೇಕು, ನಮ್ಮದು ಮನೆದು ಒಬ್ಬನೇ ನೋಡಬೇಕು. ಇವರಿಗೆ ಗೌರ್ಮೆಂಟ್ ಜಾಬಿನವ್ರು ಪ್ರತಿ ತಿಂಗಳು ಇದು ಯಾವುದೋ ಪ್ರತಿ ವರ್ಷ ಸಂಬಳ ಏರ್ಕೊಂಡು ಹೋಗ್ತದೆ. ಮತ್ತೊಂದು ವಿಷಯ ಅಂತ ಹೇಳಿದರೆ, ಇಲ್ಲಿ ರಿಟೈರ್ಡ್ ಆದವರು ಆಟೋ ತೆಗೆಯೋದು, ಪಾರ್ಟ್ ಟೈಮ್ ದುಡಿಯೋದು, ಆಟೋ ರಿಕ್ಷಾ ಜಾಸ್ತಿ ಆಗಿದೆ ಇಲ್ಲಿ, ಆಲ್ರೆಡಿ ಜಾಸ್ತಿ ಆಗಿದೆ. ಆದರೆ ಪ್ರಾಬ್ಲಮ್ ಏನಿಲ್ಲ ಸರ್, ನಮಗೆ ದುಡಿಯುವವರು 3,000 ಆಟೋ ಇದೆ. ನಾವು ಇದೇ ಜೀವನ ಮಾಡೋದು. ನಮ್ಮ ಮಕ್ಕಳಿಗೆ, ಹೆಂಡತಿ ಮಕ್ಕಳಿಗೆ, ಮನೆಯವರಿಗೆ ಖರ್ಚಿಗೆ ಎಲ್ಲ ಆಗಬೇಕು. ಇದರ ನಂಬಿಕೊಂಡು ನಾವು ದುಡಿಯೋದು. ನಮಗೆ ಯಾವ ಪಂಪಲ್ಲಿ ಹೋದರೂ ಸಹ ಗ್ಯಾಸ್ ಇಲ್ಲ ಅಂತ ಹೇಳ್ತಾರೆ. ಎಲ್ಲೂ ನೋಡಿದರೂ ಗ್ಯಾಸ್ ಇಲ್ಲ. ಅಲ್ಲಿ ಲೈನ್ ನಿಲ್ಲೋದು, ಸ್ವಲ್ಪ ಹೋಗುವಾಗ ಗ್ಯಾಸ್ ಖಾಲಿ ಅಂತ ಪುನಃ ಬರೋದು. ಎಲ್ಲೆಲ್ಲಿ ರೋಡ್ ಸೈಡಲ್ಲಿ ಬಾಕಿ ಆಗೋದು. ನಾವು ಎಂತ ಮಾಡೋದು? ನಮ್ಮ ಸಮಸ್ಯೆ ಯಾರು ಕೇಳ್ತಾರೆ ನೋಡಿ ಅಂತೆ. ಕಪಿತಾನಕ್ಕೆ ಹೋದ್ವಿ, ಪಡೀಲಿಗೆ ಹೋದ್ವಿ, ಇಲ್ಲಿ ಬಂದೆ ಬಲ್ಮಠದಲ್ಲಿ, ಇಲ್ಲಿ ಎಲ್ಲೂ ಇಲ್ಲ ಗ್ಯಾಸು. ಎಲ್ಲ ಕಡೆಗೆ ಹೋಗಿ ನಿನ್ನೆ ಬೀಚ್ ರೋಡ್ಗೆ ಹೋಗಿ ಬಂದದ್ದು. ಇಲ್ಲಿಂದ ಬೀಚ್ ರೋಡ್ಗೆ 24 ಕಿಲೋಮೀಟ್ರ್ ಹೋಗಿ ಸಿಗಲಿಲ್ಲ, ಪುನಃ ಖಾಲಿ ಬಂದದ್ದು. ಈ ಸಮಸ್ಯೆನ ಯಾರ ಹತ್ರ ಹೇಳೋದು ನಾವು? ಇಲ್ಲ ಇಲ್ಲಿ ಎಲ್ಲೂ ಇಲ್ಲ, ಎಲ್ಲೂ ಗ್ಯಾಸ್ ಇಲ್ಲ. ಇಲ್ಲಿ ಒಂದು ದಿವಸ ಬರ್ತದೆ, ಅದು ಎಲ್ಲ ಗಾಡಿ ಲೈನ್ ಇರ್ತದೆ, ಖಾಲಿ ಆಗ್ತದೆ, ಪುನಃ ನಾಳೆ ಇಲ್ಲ. ಒಂದು 3 ದಿವಸ ಈಗ ಇನ್ನು ಮಂಗಳೂರಿನಲ್ಲಿ LPG ಗ್ಯಾಸ್ ಖಾಲಿ ಅಂತ ಹೇಳಲಾಗ್ತಾ ಇದೆ. ನಗರದ ಬಹುತೇಕ ಬಂಗಳಲ್ಲಿ ಗ್ಯಾಸ್ ಸಿಗ್ತಾ ಇಲ್ಲ. ಆಟೋಗಳಿಗೆ ಗ್ಯಾಸ್ ಅನ್ನು ತುಂಬಿಸೋದಕ್ಕೆ ಮಂಗಳೂರಲ್ಲೂ ಕೂಡ ಆಟೋ ಚಾಲಕರು ಪರದಾಡ್ತಾ ಇದ್ದಾರೆ. ಯಾಕಂದ್ರೆ LPG ಗ್ಯಾಸ್ ಖಾಲಿ ಅಂತ ಹೇಳಿ ಬೋರ್ಡ್ಗಳನ್ನು ಹಾಕಲಾಗ್ತಾ ಇದೆಯಂತೆ. ಗ್ಯಾಸ್ ಸಿಗದೆ ಆಟೋ ಚಾಲಕರು ವಾಪಸ್ ಆಗ್ತಿದ್ದಾರೆ. ಮಂಗಳೂರು ನಗರದಲ್ಲಿ 7ಕ್ಕೂ ಅಧಿಕ ಗ್ಯಾಸ್ ಬಂಕ್ಗಳಿದೆ, ಅದೆಲ್ಲವೂ ಕೂಡ ಈಗ